ಮನೆಯಲ್ಲಿ ಉದ್ಭವಿಸಿರುವಂತಹ ಒಳಬೇಗುದಿ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ನಿನ್ನೆ ಕೋರ್ ಕಮಿಟಿ ಸಭೆ ಆಯಿತು. ಕೋರ್ ಕಮಿಟಿ ಸಭೆಯಲ್ಲಿ ಒಂದು ನಿಷ್ಕರ್ಷಕ್ಕೆ ತಲುಪ್ತಾರ ಅಧಿಕಾರಿಗಳು ಅನ್ನೋ ಇಲ್ಲಿ ರಾಜಕಾರಣಿಗಳು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬಟ್ ಹಂಗಾಗಿಲ್ಲ. ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಭಿನ್ನಮತ ಸದ್ದು ಮಾಡಿದೆ. ಯತ್ನಾಳ್ ವಿರುದ್ಧ ವಿಜೇಂದ್ರ ಅವರು ಸಿಡಿದೇಳ್ತಾ ಇದ್ದಾರೆ. ಅವರು ಸಿಡಿದೇಳ್ತಾ ಇರೋದಿದೆ ಫಸ್ಟ್ ಅಲ್ಲ, 100 ಸಲ ಸಿಡಿದೆದ್ದಿದ್ದಾರೆ ಆಲ್ರೆಡಿ. ಸದ್ಯಕ್ಕೆ ಯತ್ನಾಳ್ ಸುಧಾರಿಸಿಲ್ಲ, ಶಿಸ್ತು ಕ್ರಮ ಹೊರತು ಪಾಠ ಕಲಿತಾ ಇಲ್ಲ. ಅವರು ಕೋರ್ ಕಮಿಟಿ ಮೂಲಕ ಮತ್ತೊಮ್ಮೆ ರೆಬೆಲ್ಸ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣದವರು ಪಟ್ಟು ಹಿಡಿತಾ ಇದ್ದಾರೆ. ರಿಪೋರ್ಟ್ ಕಾರ್ಡ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾರಿಗೆ? ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಇವರೆಲ್ಲ ಹೇಳಿರ್ತಕ್ಕಂಥದ್ದನ್ನ ವರಿಷ್ಠರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಆಕ್ಷನ್ ತಗೋಬೇಕು ಅನ್ನೋದು ವಿಜೇಂದ್ರ ಅವರ ಹಠ. ಮೊನ್ನೆನೇ ಅವರು ನಿರೀಕ್ಷೆ ಮಾಡಿದ್ರು ಡೆಲ್ಲಿನಲ್ಲಿ, ಆಗಲಿಲ್ಲ. ಕೋರ್ ಕಮಿಟಿ ಚರ್ಚೆ ಮೂಲಕ ಪಕ್ಷದಲ್ಲೂ ಯತ್ನಾಳ್ಗೆ ವಿರೋಧ ಇದೆ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕೋರ್ ಕಮಿಟಿ ಚರ್ಚೆ ಬಗ್ಗೆ ಸೋಮವಾರ ವರಿಷ್ಠರಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನಾಳೆ ರಿಪೋರ್ಟ್ ಕೊಡ್ತಾರಂತೆ. ಈ ಮೂಲಕ 2ನೇ ಬಾರಿಗೆ ಹೈಕಮಾಂಡ್ ಮೆಟ್ಟಿಲೇರ್ತಾ ಇದೆ ಪ್ರಕರಣ ಇದು ಯತ್ನಾಳ್ ಅವ್ರದ್ದು. ಯತ್ನಾಳ್ ವಿಚಾರದಲ್ಲಿ ವರಿಷ್ಠರು ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ ಅನ್ನೋದು ವಿಜಯೇಂದ್ರ ಅವರ ವಾದ. ಹೀಗಾಗಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ನಿರೀಕ್ಷೆಯಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಆದರೆ ಹೈಕಮಾಂಡ್ ನಡೆ ಏನು ಅನ್ನೋದು ಇನ್ನೂ ಕುತೂಹಲ. ನನಗನ್ಸುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರಿಗೂ ಶ್ರೀರಕ್ಷೆ ಇದೆ ಕೆಲವರಿಂದ. ಹಾಗಾಗಿ ಏನೂ ಕ್ರಮ ತಗೋತಾ ಇಲ್ಲ. मैं ऐसी चीज़ों को बहुत गंभीरता से देख रहा हूं और न इसको लेकर के संगठन बहुत ज़्यादा चिंतित है। हम भारतीय जनता पार्टी के अनुशासित कार्य समय ही इसका जवाब देगा। जो जिस समय उचित होता है उस समय उसका प्रयोग किया जाता है। आज विजेंद्र उचित है, इसलिए विजेंद्र हमारे प्रदेश अध्यक्ष हैं। ಕೆಲವು ಮುಖಂಡರುಗಳು ಅಶಿಷ್ಟ ನಡವಳಿಕೆಗಳು ನಡೀತಾ ಇದೆ ಹಲವು ತಿಂಗಳುಗಳಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಬೇಕು, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಯಾರು ಇನ್ನೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ಸೊ ಬಾಲ್ ಈಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಎಲ್ಲ ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ.